ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀ, ನಾನವತ್ತು ನಿಮ್ಮಿಂದ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಸಾರಿ. ಏನು? ಅದು ಸ್ನೇಹ, ಇಲ್ಲ ಅಣ್ಣಯ್ಯ, ನಾನು ಈ ವಿಷಯ ಶ್ರೀಯಿಂದ ಮುಚ್ಚಿಟ್ಟಿರೋ ಗಿಲ್ಟ್ ನನ್ನ ಇನ್ನೂ ಕಾಡ್ತಾನೆ ಇದೆ. ಏನಂತ ಹೇಳಿ ಮಿಸ್ಸು? ಶ್ರೀ, ಈ ಲೆಟ್ರಲ್ಲಿ ಏನು ಬರೆದಿದೆ ಅಂತ ಗೊತ್ತಾ? ಅಯ್ಯೋ, ಯಾರೋ ಅಮ್ಮವ್ರ ಬಗ್ಗೆ ತೆಪ್ಪಾಗಿ ಬರೆದ್ಬಿಟ್ಟವ್ರಂತೆ ಕಣಪ್ಪ. ಆ ಅಕ್ಷರಗಳು ಸಾನ ಅಕ್ಷರ ಇದ್ದಂಗೆ ಐತೆ ಅಂತ ಇವಳು ತಲೆ ಕೆಡಿಸ್ಕೊಂಬಿಟ್ಟವಳೆ. ಯಾಳ್ರಾಗೂ ಸತ್ಯ ಇಲ್ಲ. ಅಮ್ಮವರು ಇಂಥ ತೆಪ್ಪು ಮಾಡೋಕ್ಕೂ ಸಾಧ್ಯ ಇಲ್ಲ, ಸಾನ ವಾಪಸ್ ಬರೋಕ್ಕೂ ಸಾಧ್ಯ ಇಲ್ಲ. ನಾನೇ ಈಸೆನ ತಲೆಯಿಂದ ತೆಗೆದ್ಬಿಟ್ಟಿವ್ನಿ, ಹೀಗೆ ಇವಳು ತಲೆ ಕೆಡಿಸ್ಕೊಂತವಳು. ಅವ್ವನ ಬಗ್ಗೆ ತೆಪ್ಪಾಗಿ ಬರ್ದವ್ರ? ಏನಂತ ಬರ್ದವ್ರ ಮಿಸ್ಸು? ಅಯ್ಯೋ ಬುಡಪ್ಪ, ಬ್ಯಾಡ್ದೆ ಸಿಕ್ಕೆಲ್ಲ ಈಗ ಯಾಕೆ ತಲೆ ಕೆಡಿಸ್ಕೋಬೇಕು? ಇಷ್ಟಕ್ಕೂ ಗಂಡ ಹತ್ರ ಮುಚ್ಚಿಡ್ದೆ ಈಸೆನ ಹೇಳ್ಬೇಕು ಅಂತ ಇವಳಿಗೆ ಅನಿಸ್ತಲ್ಲ. ಮೆಚ್ಚಿದೆ ಕಣವ್ವ. ಗಂಡ ಹೆಂಡ್ರು ಅಂದರೆ ಹಿಂಗೆ ಇರಬೇಕು. ನಾನು ಅವತ್ತು ನಿಮ್ಮನ್ನು ನೋಡಿದಾಗಲೇ ನೀವೇನೋ ಟೆನ್ಷನ್ ಇದ್ದೀರ ಅಂತ ನಂಗೆ ಗೊತ್ತಾಯಿತು. ಆದರೆ ನಾನು ತಾವು ಹೇಳಿದ್ರೆ ನಾನು ಎಲ್ಲಿ ಚಿಂತೆ ಮಾಡ್ತೇನೆ ಅಂತ ನೀವು ಹೇಳಿಲ್ಲ ಅಲ್ವೇ? ಆದರೆ ನಿಮಗೆ ನನಗಿಂತ ನಿಮ್ಮ ಅಣ್ಣಯ್ಯನೇ ಮುಖ್ಯ ಆಗೋದ್ರು ಅಲ್ವಾ? ಏಟೇ ಆದರೂ ನಂತ ವಿಷಯ ಹೇಳ್ದೆ ಚಂದ್ರಭವನ್ ಇಲ್ಲಿ ಗಂಟ ಕರೆಸಿ ಮಾತಾಡ್ತಿದ್ದೀರಲ್ಲ, ಬಿಡಿ ಬೇಸ. ಕಂಟಿ, ಸ್ನೇಹನ ಉದ್ದೇಶ ನಿನಗೆ ಹೇಳಿದೆ ನನಗೆ ಹೇಳಬೇಕು ಅಂತ ಅಲ್ಲ. ಆ ಹ್ಯಾಂಡ್ ರೈಟಿಂಗ್ ಬಗ್ಗೆ ನನ್ನನ್ನು ವಿಚಾರಿಸೋದಕ್ಕೆ ಇಲ್ಲಿ ಕರೆದಿದ್ದಷ್ಟೇ ಅಲ್ವಾ ಸ್ನೇಹ? ಶ್ರೀ, ಇದ್ರ ಹಿಂದೆ ಇರೋ ಸತ್ಯನ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡಿದ್ದೆ. ಆದರೂ ನಿಮಗೆ ನನಗಿಂತ ಅಣ್ಣ ಏನೇ ಮುಖ್ಯ ಆಗೋದ್ರಲ್ಲ. ಇದ್ಯಾಕಪ್ಪ, ಇದ್ಯಾಕೆ ಹಿಂಗೆ ಮಾತಾಡ್ತಿದೀಯೇ? ಮತ್ತೆ ಇವ್ರು ಮಾಡೋದು ಮಾತ್ರ ಸರಿನಾವ? ಅವತ್ತು ಹೊಸತವ ನಾನು ಮುಖ್ಯನೋ ನಿಮ್ಮ ಅಣ್ಣಯ್ಯ ಮುಖ್ಯ ಅಂತ ಕೇಳೋರ, ಅದಕ್ಕೆ ಮಾತಿಗೆ ಮಾತು ತೀರ್ಸ್ಕೊಬಿಟ್ಟೆ. ಹುಡುಗಾಟ್ವೇ, ನಾನೆಲ್ಲೋ ನೀನು ದಿಟ್ವಾಗ್ಲೂ ಕೋಪ ಮಾಡ್ಕೊಂಬಿಟ್ಟೆ ಅನ್ಕೊಂಬಿಟ್ಟೆ. ಕೋಪನಿಲ್ಲವ, ನನ್ನವ್ವನ ಬಗ್ಗೆ ತೆಪ್ಪಾಗಿ ಬರೆಯೋರಿಗೆ ಬುದ್ಧಿ ಇರೋಕ್ಕಿಲ್ಲ ಆಟೆಯ. ನನ್ನವ್ವ ಎತ್ತರದಾಗಿರೋ ದ್ಯಾವತೆ ಇದ್ದಂಗೆ, ದೂರದಿಂದ ನೋಡೋ ಒಬ್ಬೊಬ್ರಿಗೂ ಒಂದೊಂದು ಥರ ಕಾಣಿಸ್ತಾಳೆ. ಒಬ್ರಿಗೆ ಕಿರೀಟ, ಇನ್ನೊಬ್ರಿಗೆ ಕಾಲು. ಮಿಸ್ಸೋ, ನೀವು ಈ ಪತ್ರದಾಗಿರೋದನ್ನ ನಂಬಿದ್ರಾ? ಅಯ್ಯೋ ಇಲ್ಲ ಶ್ರೀ, ಆದರೂ ಯಾರು ಯಾಕೆ ಹೀಗೆ ಬರ್ದಿದ್ದಾರೆ ಅನ್ನೋದೇ ನಂಗೆ ಕಾಡ್ತಿದೆ. ಅಯ್ಯೋ ಬುಟ್ಟಾಕಿ ಮಿಸ್ಸು, ಅವ್ವ ಹೇಳಿಲ್ವೇ ಯಾರೋ ಬ್ಯಾಡ್ದಿರೋರು ಮಾಡಿರೋ ಕೆಲಸ ಇದು. ನಮ್ಗೇನು ದುಶ್ಮನಿಗಳು ಕಮ್ಮಿ ಅವ್ರೆ. ನೀವು DC ಆಗ್ಬಾರ್ದಂತ ಏಟೊಂದು ಜನ ಅಡ್ಡ ಹಾಕಿದ್ರು ಕೊನೆ ಗೆದ್ದಿದ್ದಾರು ನೀವೇಯ. ಅವ ಈ ಕಾಗ್ದನ ಕಿತ್ಕೊಂಡು ಅರ್ಧಗಿರ್ದು ಹಾಕ್ಬಿಟ್ಟಾರ. ನಮ್ಮವರು DC ಆಗೊಂಟವ್ರೆ. ಡೆಲ್ಲಿಯಿಂದ ಟ್ರೈನಿಂಗ್ಗೆ ಲೆಟರ್ ಬಂದೈತೆ. ಸ್ನೇಹ, ಕುಡಿಲಿ. ವಾವ್, ಗ್ರೇಟ್ ಸ್ನೇಹ, ಕಂಗ್ರಾಟ್ ಸ್ನೇಹ. ಥ್ಯಾಂಕ್ಸ್ ಅಣ್ಣಯ್ಯ. ಇದನ್ನ ಹೇಳಕ್ಕೆ ನಾನು ಬಂದಿದ್ದು. ಬೇಸ ಕೈ ಕೊಡಿ. ತಾನೇ ಅಭಿನಂದನೆ. ಥ್ಯಾಂಕ್ ಯು ಶ್ರೀ. ಸ್ನೇಹ,
ಇಷ್ಟೊತ್ತಾಗಿ ಯಾರಲ್ಲ ಫೋನ್ ಮಾಡ್ತಿರೋದು? ಸಾನಾ ಇಲ್ಲಿಂದ ಇಲ್ಲಿಗೆ ಯಾಕೆ ಫೋನ್ ಮಾಡ್ತಾವಳೆ? ಯಾಕ್ಲ ಕಳ್ಳಿ ಇಲ್ಲೇ ನಿಲ್ಲಿಸ್ಬಿಟ್ಟೆ? ಏ ಇದೇನವಿ ಹಿಂಗೆ ಹೇಳ್ತಿದ್ಯಾ? ನಿಂಗೆ ಟೆನ್ಷನ್ ಆಯ್ತಿಲ್ವಾ? ನೀನು ಕರ್ಕೊಂಬಂದ್ರೆ ನನಗೆ ಕೈ ಕಾಲ ನಡುತ್ತೈತೆ. ಕಾಳಿ ಮೊದಲು ಸ್ನೇಹಂಗ್ ಇಸ ಹೇಳ್ಬೇಕಂತ ತಾನೇ ಬಂದಿರೋದು. ಅಲ್ಲ ಸಹನ, ಅವರೆಲ್ಲ ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಡವ್ರೆ. ಈಗೇನಾದ್ರು ಅವ್ರು ನೀನು ನೋಡ್ಬಿಟ್ರೆ ಏನಂತ ಹೋಗಿ ಹೇಳ್ತೀಯಾ? ಅವ್ರು ಯಾರು ನನ್ನ ನೋಡಕ್ಕಿಲ್ಲ, ಅದಕ್ಕೆ ಅಲ್ವೇ ನಾವು ಹಿಂಗೆ ಬಂದಿರೋದು. ಅದು ಸರಿ, ಈಗ ಅವ್ರ ವಿಷಯ ಹೆಂಗೆ ಹೇಳೋದು? ಇವನು ಆಟ ಆಡ್ತಿದ್ಯಾ ಕಾಳಿ? ನೀನೇ ಹೋಗಿ ಇಸೆಯನ್ನ ಹೇಳ್ಬೇಕು. ಅವೇ ನೀನು ದಮ್ಮಯ್ಯ ಅಂತೀನಿ ಕಣವಿ. ಇದು ಮಾತ್ರ ನನಗೆಲ್ಲ ಹಾಕಿಲ್ಲ. ಈಗ ನಾನು ಹೋಗಿ ಅವ್ರ ತಬ ಬಂಗಾರಮ್ಮನವ್ರು ಹಿಂಗೆ ಅಂತ ನಾನಲ್ಲ, ಯಾರೇ ಹೋಗಿ ಅವ್ರ ಬಗ್ಗೆ ತೆಪ್ಪಾಗಿ ಹೇಳಿದ್ರೆ ಜನ ನಂಬಕ್ಕಿಲ್ಲ. ಅವರು ಬಂಗಾರಮ್ಮನವ್ರೆ ಅಲ್ಲ ಅಂತ ಹೋಗಿ ಹೇಳು. ಸ್ನೇಹ ಬುದ್ಧುವಂತೆ ಒಂಚೂರು ಸುಳ್ಳು ಸಿಕ್ಕಿದ್ರೆ ಸಾಕು, ಟಕ್ಕಂತ ಕಂಡಿಡಿದ್ಬಿಡ್ತಾಳೆ. ಆದ್ರೂ ಕಾಳಿ ನೀನು ಇಲ್ಲಿ ಗಂಟ ಬಂದು ಆಗಕ್ಕಿಲ್ಲ ಅಂತ ಹೇಳಿದ್ರೆ ನನ್ನ ಮ್ಯಾಕ್ ಆಣೆ. ನೀನು ಒಳ್ಳೆ ಅವೇ ಇದಕ್ಕೆಲ್ಲ ಆಣೆ ಮುಡುಕ್ತಾರಾ? ಸರಿ, ನಿನಗೋಸ್ಕರ ಹೋಗಿ ಹೇಳ್ತೀನಿ. ಕಾಳಿ ಅವರು ಬಂಗಾರಮ್ಮನವ್ರ ಬಗ್ಗೆ ತಾನೇ ಮಾತಾಡ್ತಿರೋದು. ಹೂ ಕಣವಿ, ನನಗೂ ಚೂರು ಹಂಗೆ ಕೇಳಿಸ್ತು. ಓ ಇನ್ನು ತಡ ಮಾಡೋದು ಬೇಡ ಕಣ್ಲ, ಹೋಗು ಬಿರ್ನಿ ದಿಟ್ಟೆ ಹೇಳ್ಬಿಡು. ಇದೇನವಿ, ನಾನೀಗ ಅವ್ರ ತಾವು ಹೋಗಿ ನಿಮ್ಮ ಮನೆನಾಗಿರೋದು ಬಂಗಾರಮ್ಮ ಅಲ್ಲ ಜೈಲ್ ಕೈದಿ ಅಂತ ಹೇಳಿ ಬರ್ಲಾ? ಹೋಗಿ ಹೇಳು. ಹೇ ಅವಿ, ನೀನು ಒಳ್ಳೆ, ನೀನೇನು ಹ್ಞೂ ಹೇಳು ಅಂತ ಹೇಳ್ಬಿಡ್ತೀಯ? ಅಲ್ಲಿ ನೋಡಲಿ ಕಂಟಿ ನಿಂತವನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.